ವೀಕ್ಷಕರೇ ನಮಸ್ತೆ, ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ ಎಟಿ ವೆಂಕಟೇಶ್ ಪ್ರಭು. ಕೇಂದ್ರ ಸರ್ಕಾರ ಒಂದು ನೂತನವಾದಂಥ ಯೋಜನೆ ಮೂಲಕ ರಾಜ್ಯದ ಎಲ್ಲ ರೈಲ್ವೆ ನಿಲ್ದಾಣಗಳನ್ನು ಉನ್ನತೀಕರಣ ಮಾಡುವಂಥ ಯೋಜನೆಯನ್ನು ರೂಪಿಸಿದೆ. ಅಮೃತ್ ಭಾರತ್ ಸ್ಟೇಷನ್ ಎನ್ನುವಂಥ ಯೋಜನೆ ಅಡಿಯಲ್ಲಿ ಏನು ರಾಜ್ಯದಲ್ಲಿ ಇರತಕ್ಕಂಥ ಎಲ್ಲ ರೈಲ್ವೆ ಸ್ಟೇಷನ್ಗಳನ್ನು ಉನ್ನತೀಕರಣ ಮಾಡಬೇಕು ಅಂತೇಳಿ 2,000 ಕೋಟಿ ರೂಪಾಯಿಗಳಲ್ಲಿ ಈ ಯೋಜನೆಯನ್ನು ಮಾಡಲಿಕ್ಕೆ ಮುಂದಾಗಿದೆ. ಈಗಾಗಲೇ ಬಜೆಟ್ನಲ್ಲಿ ಈ ಯೋಜನೆಗೆ ಹಣ ಕೂಡ ಘೋಷಣೆ ಆಗಿದೆ. ಅದರಲ್ಲಿ ವಿಶೇಷವಾಗಿ ರಾಮನಗರ ಜಿಲ್ಲೆಗೂ ಕೂಡ ಕೇಂದ್ರ ಸರ್ಕಾರದ ಅಮೃತ್ ಭಾರತ್ ಸ್ಟೇಷನ್ ಯೋಜನೆಯ ಫಲ ಸಿಗ್ತಾ ಇದೆ. ಇದೇ ವಿಚಾರವಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವಂಥ ಡಾಕ್ಟರ್ CN ಮಂಜುನಾಥ್ ಅವರು ಇವತ್ತು ಮಾಹಿತಿಯನ್ನು ಕೊಟ್ಟರು. ಜೊತೆಗೆ ಏನು ರಾಮನಗರ ಜಿಲ್ಲೆಯ ರಾಮನಗರ ಹಾಗೂ ಚನ್ನಪಟ್ಟಣದ 2 ರೈಲ್ವೆ ಸ್ಟೇಷನ್ಗಳಿಗೆ ಏನು 51 ಕೋಟಿ ರೂಪಾಯಿಗಳಲ್ಲಿ ಈ 2 ರೈಲ್ವೆ ಸ್ಟೇಷನ್ಗಳನ್ನು ಉನ್ನತೀಕರಣ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಇದೇ ವಿಚಾರವಾಗಿ ಇವತ್ತು ಡಾಕ್ಟರ್ CN ಮಂಜುನಾಥ್ ಅವರು ರಾಮನಗರ ಹಾಗೂ ಚನ್ನಪಟ್ಟಣ ರೈಲ್ವೆ ಸ್ಟೇಷನ್ಗಳಿಗೆ ಭೇಟಿಯನ್ನು ಕೊಟ್ಟು ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದಿದ್ದಾರೆ. ಏನು ರಾಮನಗರ ಮತ್ತು ಚನ್ನಪಟ್ಟಣ ರೈಲ್ವೆ ಸ್ಟೇಷನ್ಗಳ ಉನ್ನತೀಕರಣಕ್ಕೆ ಈಗಾಗಲೇ 51 ಕೋಟಿ ರೂಪಾಯಿ ಹಣ ಮಂಜೂರಾಗಿದೆ. ಇದು ಕೇಂದ್ರ ಸರ್ಕಾರದಿಂದ ಆಗ್ತಾ ಇರುವಂಥ ಒಂದು ಅಭಿವೃದ್ಧಿ ಕಾರ್ಯ ಅಂತೇಳಿ ಸಂಸದ ಡಾಕ್ಟರ್ CN ಮಂಜುನಾಥ್ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಏನು ಖುದ್ದು 2 ರೈಲ್ವೆ ಸ್ಟೇಷನ್ಗಳಿಗೆ ಭೇಟಿಯನ್ನು ಕೊಟ್ಟು ಯಾವೆಲ್ಲ ಅಭಿವೃದ್ಧಿ ಕಾಮಗಾರಿಗಳು ನಡೀತಾ ಇದೆ ಆ ಸ್ಥಳವನ್ನು ಪರಿಶೀಲನೆಯನ್ನು ಮಾಡಿ ಅಧಿಕಾರಿಗಳಿಂದ ಮಾಹಿತಿಯನ್ನು ಕೂಡ ಪಡ್ಕೊಂಡು ಮುಂದಿನ ದಿನಗಳಲ್ಲಿ ಯಾವೆಲ್ಲ ಅಭಿವೃದ್ಧಿ ಕಾಮಗಾರಿಗಳು ಆಗಬೇಕು, ಜೊತೆಗೆ ಏನೆಲ್ಲ ಸಮಸ್ಯೆಗಳು ಈಗ ಆ 2 ರೈಲ್ವೆ ಸ್ಟೇಷನ್ಗಳಲ್ಲಿ ಇದೆ ಎಂಬುವರ ಬಗ್ಗೆ ಮಾಹಿತಿಯನ್ನು ಕೂಡ ಮಂಜುನಾಥ್ ಅವರು ಪಡೆದಿದ್ದಾರೆ. ರಾಮನಗರ ಜಿಲ್ಲಾ ಪಂಚಾಯತ್ನಲ್ಲಿ ಇವತ್ತು ಸುದೀರ್ಘವಾಗಿ ಸುದ್ದಿಗೋಷ್ಠಿಯನ್ನು ಮಾಡಿದಂಥ ಮಂಜುನಾಥ್ ಅವರು ಕೇಂದ್ರ ಬಜೆಟ್ನ ವಿಚಾರವಾಗಿ ಹಾಗೂ ಏನು ಈ ಬಾರಿಯ ಬಜೆಟ್ನಲ್ಲಿ ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂತೆ ರಾಜ್ಯಕ್ಕೆ ಬಂದಿರುವಂಥ ಅನುದಾನವನ್ನು ಯಾವ ರೀತಿಯಾಗಿ ಸಿಕ್ಕಿದೆ ಎಂಬುದರ ಬಗ್ಗೆ ಕೂಡ ಮಾತನಾಡಿದ್ರು. ಪ್ರಮುಖವಾಗಿ ಏನು ರಾಮನಗರ ಮತ್ತು ಚನ್ನಪಟ್ಟಣದ 2 ರೈಲ್ವೆ ಸ್ಟೇಷನ್ಗಳಿಗೆ 51 ಕೋಟಿ ರೂಪಾಯಿ ಹಣ ಮಂಜೂರಾಗಿದೆ. ಇದು ಜಿಲ್ಲೆಯ ಜನರ ಒಂದು ಮೆಚ್ಚುಗೆಯನ್ನು ಪಡಿತಕ್ಕಂಥ ಒಂದು ವಿಚಾರ ಅಂತಲೇ ಹೇಳ್ಬೋದು. ಹಾಗೆ ಏನು ಚನ್ನಪಟ್ಟಣದ ರೈಲ್ವೆ ಸ್ಟೇಷನ್ ಬಳಿ ಎಲೆಕೇರಿ ಓವರ್ ಬ್ರಿಡ್ಜ್ ಏನು ನಿರ್ಮಾಣ ಆಗ್ತಾಯಿದೆ ಆ ಕಾಮಗಾರಿಯನ್ನು ಕೂಡ ಮಂಜುನಾಥ್ ಅವರು ಪರಿಶೀಲನೆಯನ್ನು ಮಾಡಿದ್ದಾರೆ. ಏನು ಎಲೆಕೆರೆ ಓವರ್ ಬ್ರಿಡ್ಜ್ ಇವತ್ತೇನು ನಿರ್ಮಾಣ ಆಗ್ತಾ ಇದೆ ಅದಕ್ಕೆ ಪ್ರಮುಖ ಕಾರಣಕರ್ತರು ಹಿಂದೆ ಏನು ಸಂಸದರಾಗಿದ್ದಂಥ DK ಸುರೇಶ್ ಅವರು, ತದನಂತರ ಏನು ಈ ಅವಧಿಯಲ್ಲಿ ಮಂಜುನಾಥ್ ಅವರು ಸಂಸದರಾಗಿದ್ದಾರೆ. ಅವರೂ ಕೂಡ ಈ ಒಂದು ಕಾಮಗಾರಿಯನ್ನು ಮುತುವರ್ಜಿಯನ್ನು ವಹಿಸಿ ಆದಷ್ಟು ಬೇಗ ಜನರಿಗೆ ಸೌಲಭ್ಯ ಸಿಗಬೇಕು ಅಂಥೇಳಿ ಇವತ್ತು ಕೂಡ ಖುದ್ದು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಮಾಡಿದ್ದಾರೆ. ಮುಂದಿನ 1-2 ತಿಂಗಳಲ್ಲಿ ಆ ಓವರ್ ಬ್ರಿಡ್ಜ್ ಕೂಡ ಜನರ ಸೇವೆಗೆ ಸಿಗ್ತಾ ಇದೆ. ನಮ್ಮ ಕರ್ನಾಟಕದಲ್ಲಿ 61 ಈ ಅಮೃತ್ ಭಾರತ್ ಸ್ಟೇಷನ್ ಯೋಜನೆಯಡಿ 61 ಸ್ಟೇಷನ್ನ ಇವತ್ತು ಉನ್ನತೀಕರಣ ಆಗ್ತಾ ಇದೆ. ಅದರಲ್ಲಿ ನಮ್ಮದು 2 ಸೇರಿದೆ, ಒಂದು ಚನ್ನಪಟ್ಟಣ, ಇನ್ನೊಂದು ರಾಮನಗರ. ಸೊ ಅಂದರೆ ನಿಮಗೆ ಬಿದರಿಂದ ಹಿಡಿದು ಬೆಂಗಳೂರು ತನಕ ಆಗ್ಬೋದು, ಬಿದರಿಂದ ಮೈಸೂರು ಆಗ್ಬೋದು, ನಂಜನಗೂಡು ಆಗ್ಬೋದು, ಈ ಕಡೆ ಎಲ್ಲಿ ನಮ್ಮ ಕೋಲಾರದಿಂದ ಮಂಗಳೂರು ಕಡೆ ಆಗ್ಬೋದು, ಎಲ್ಲ ಸೇರಿ ಸುಮಾರು 2,000 ಕೋಟಿ ವೆಚ್ಚದಲ್ಲಿ
ಇವತ್ತು ಅಮೃತ್ ಭಾರತ್ ಸ್ಟೇಷನ್ ಅಂದ್ರೆ ಉನ್ನತೀಕರಣ ಆಗ್ತಾ ಇದೆ. ಕರ್ನಾಟಕಕ್ಕೆ ಇನ್ನೊಂದು ಬಹಳ ಸಿಹಿ ಸುದ್ದಿ ಅಂದ್ರೆ ಇವತ್ತು ಬೆಂಗಳೂರಿಗೆ ಪ್ರತಿದಿನ ಬಂದು ಹೋಗೋದು 200 ಟ್ರೈನ್ ಬರ್ತಾ ಇದೆ. 200 ಟ್ರೈನು, ಅದು 400 ಟ್ರೈನ್ಗೆ ಹೆಚ್ಚಳ ಮಾಡಲಿಕ್ಕೆ ಎಲ್ಲ ಇದು ಮಾಡಿದ್ದಾರೆ. ಅದೊಂದು. ನಂತರ ಫೇಸ್ 3 ಮೆಟ್ರೋ ಬೆಂಗಳೂರಿಗೆ 3ನೇ ಹಂತದ ಮೆಟ್ರೋಗೆ ಈಗ ಆಲ್ರೆಡಿ ಅರ್ತ್ ಟೆಸ್ಟಿಂಗ್ ಶುರುವಾಗಿದೆ. ಅದು ಸುಮಾರು 15,400 ಕೋಟಿ ವೆಚ್ಚದಲ್ಲಿ ಒಂದು ಬೆಂಗಳೂರಿಗೆ ರೈಲ್ವೆ ಫೇಸ್ 3 3ನೇ ಹಂತದ ಮೆಟ್ರೋ ಕೂಡ ಬರ್ತಾ ಇದೆ. ಮತ್ತು ಅಲ್ಲಿ ಕೂಡ ಇದು ನಮ್ಮ ವಿಶ್ವೇಶ್ವರಯ್ಯ ಟರ್ಮಿನಲ್ಲು, ಕಂಟೋನ್ಮೆಂಟು, ನಂತರ 3ನೇದು ಯಶವಂತಪುರ ರೈಲ್ವೆ ಸ್ಟೇಷನ್ನು, ಅದು ಕೂಡ 1,450 ಕೋಟಿ ವೆಚ್ಚದಲ್ಲಿ ಅದು ಕೂಡ ಆಗ್ತಾ ಇದೆ. ಸೊ ಇದೊಂದು ಬಹಳ ಅದ್ಭುತವಾದಂಥ ಕೊಡುಗೆ ರೈಲ್ವೆ ವಿಭಾಗದಲ್ಲಿ ನಮ್ಮ ರಾಜ್ಯಕ್ಕೆ ಆಗ್ತಾ ಇರೋದು. ಸುಮಾರು 10 ವಂದೇ ಭಾರತ್ ಟ್ರೈನ್ಗಳನ್ನು ಬಿಟ್ಟಿದ್ದಾರೆ. 10 ವಂದೇ ಭಾರತ್ ಟ್ರೈನ್ಗಳನ್ನು ಕೂಡ ನಮ್ಮ ರಾಜ್ಯಕ್ಕೆ ಬಿಟ್ಟಿದ್ದಾರೆ. ಹಾಗೆ ಏನು ರಾಮನಗರ ಮತ್ತು ಚನ್ನಪಟ್ಟಣದ ರೈಲ್ವೆ ಸ್ಟೇಷನ್ಗಳ ಉನ್ನತೀಕರಣಕ್ಕೆ ಆದಷ್ಟು ಬೇಗ ಕಾಮಗಾರಿಯನ್ನು ಮುಗಿಸಿ ಜನರಿಗೆ ಸೇವೆಯನ್ನು ಕೊಡಬೇಕು ಅಂತೇಳಿ ಸಂಸದ ಡಾಕ್ಟರ್ CN ಮಂಜುನಾಥ್ ಅವರು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ.